ನಮಸ್ಕಾರ. ಏನು ಇವತ್ತು ಬಸವ ಕಲ್ಯಾಣ ಕೂಡಲ ಸಂಗಮಕ್ಕೆ ಏನು ತ್ರಿವೇಣಿ ಸಂಗಮ ಇಲ್ಲಿ ಮಲಪ್ರಭಾ ಮತ್ತು ಕೃಷ್ಣಾ ನದಿ ಮತ್ತು ತ್ರಿವೇಣಿ ಸಂಗಮ ಆಗುವಂಥ ಸ್ಥಳದಲ್ಲಿ 135ನೇ ಅಂಬೇಡ್ಕರ್ ಜಯಂತ್ಯೋತ್ಸವವನ್ನು ಭೀಮ ಸಂಕಲ್ಪ ಬಸವ ಸ್ಮರಣೆ ಅಂತ ಹೇಳಿಬಿಟ್ಟು ಇವತ್ತು ಬೆಂಗಳೂರು ಗ್ರಾಮಾಂತರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕಿನಿಂದ ಸುಮಾರು 8 ಬಸ್ಸುಗಳೆಲ್ಲ ಒಂದು ಲಕ್ಸುರಿ ಐಫೈ AC ವಿತ್ ಬೇಸಿಗೆ ಕಾಲದಲ್ಲಿ ಈ ಒಂದು ಸ್ಥಳದಲ್ಲಿ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಾರೆ. ತುಂಬ ಜನಕ್ಕೆ ಗೊಂದಲ ಆಗಿರುತ್ತೆ. ಏನು ವಿಶೇಷತೆ ಇರ್ಬೋದು, ಬಿಜಾಪುರ ಇದು ಬಾಗಲಕೋಟೆ ಇಷ್ಟು ದೂರ ಹೋಗ್ತಾ ಇದ್ದೀವಿ, ಇದ್ರ ವಿಶೇಷತೆ ಏನು ಅಂತೇಳಿ ಇಲ್ಲಿಗೆ ಬಂದವ್ರಿಗೆ ಭಾಳ ಕುತೂಹಲ ಇತ್ತು. ನಮ್ಮ ಮಧ್ಯೆ ಇರುವಂತಹ ಸಮಾಜ ಸೇವಕರು MP ಗಿರೀಶ್ ರವರು ಭಾಳ ಇದನ್ನ ಮುತುವರ್ಜಿ ವಹಿಸಿ 12ನೇ ಶತಮಾನದ ದಾರ್ಶನಿಕರಾದಂತಹ ಬಸವಣ್ಣನವರ ತತ್ವ ಸಿದ್ಧಾಂತಗಳ ಆದರ್ಶಗಳನ್ನು ನಾವು ವಚನಗಳನ್ನು ಯಾವುದೋ ಒಂದು ಕೈವಾರ ತಾತನೆಯವರ ಒಂದು ಮಂಟಪಕ್ಕೆ ಹೋದಾಗ ಅಲ್ಲಿ ತಿಳ್ಕೊಳ್ತಾ ಇದ್ವಿ, ಟಿವಿಗಳಲ್ಲಿ ಮತ್ತು ಯೂಟ್ಯೂಬ್ ಮತ್ತು ಪುಸ್ತಕಗಳಲ್ಲಿ ಮಾತ್ರ ನೋಡ್ಕೊಳ್ತಾ ಇದ್ವಿ. ಅವರು ಈ ಒಂದು ಐತಿಹಾಸಿಕ ಸ್ಥಳದಲ್ಲಿ ಅವರ ಒಂದು ಲಿಂಗೈಕ್ಯರಾದಂಥ ಸ್ಥಳವನ್ನು ಪರಿಚಯ ಮಾಡಿಸಿರ್ತಾರೆ. ಇಲ್ಲಿಗೆ ಬಂದವರೆಲ್ಲ ನಿಜವಾಗ್ಲೂ ಏನೋ ಒಂದು ಸಂಕಲ್ಪ ಮಾಡ್ತಾರೆ ಅನ್ನೋ ಒಂದು ಮನಸ್ಥಿತಿ ಎಲ್ಲರಿಗೂ ಬಂದಿದೆ. ಆ ಒಂದು ಈ ಕಾರ್ಯಕ್ರಮವನ್ನು ಭಾಳ ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡಿರ್ತಾರೆ. ಇಲ್ಲಿ ಎಷ್ಟು ಜನಕ್ಕೆ ಏನೇನು ಇಲ್ಲಿ ಆಯೋಜನೆ ಮಾಡಿರ್ತಾರೆ, ಅವರ ಒಂದು ತಂಡ ನಿಜವಾಗ್ಲೂ ಸ್ಫೂರ್ತಿದಾಯಕವಾಗಿ ಕೆಲಸ ಮಾಡಿರುತ್ತೆ ಅಂತೇಳಿ ಇಲ್ಲಿ ಗೊತ್ತಾಗಿರುತ್ತೆ. ಅವನ್ನೇ ಕೇಳೋಣ, ಈ ಕಾರ್ಯಕ್ರಮ ಮಾಡುವ ಉದ್ದೇಶ ಏನು, ಸುಮಾರು 450 ಕಿಲೋಮೀಟರ್ ದೂರ ಬಂದು ಇಲ್ಲೇ ಮಾಡಬೇಕಂತ ಅವ್ರಿಗೆ ಏಕೆ ಅನ್ನಿಸ್ತು ಅನ್ನೋದನ್ನು ಕೇಳೋಣ. ಸರ್ ನಮಸ್ಕಾರ, ಕನ್ನಡ ಮೈತ್ರಿ ನ್ಯೂಸ್ ವಾಹಿನಿಗೆ ಸ್ವಾಗತ ಸರ್. ಥ್ಯಾಂಕ್ ಯು. ಹೇಳಿ ಸರ್. ಸರ್ ಏನು ಸರ್ ಇಷ್ಟು ದೂರ ಬಂದು ಅಂಬೇಡ್ಕರ್ ಅವರ ಒಂದು ಭೀಮ ಸಂಕಲ್ಪ ಅಂದ್ರೆ ಏನು, ಬಸವ ಸ್ಮರಣೆ ಅಂದ್ರೆ ಏನು, ಈ ಒಂದು ಉದ್ದೇಶ ಏನು ಸರ್? ಏನಿಲ್ಲ, ಈಗ ಇತ್ತೀಚಿನ ದಿನಗಳಲ್ಲಿ ಬಾಬಾ ಸಾಹೇಬರು ತೀರಿಕೊಂಡ ನಂತರ ಸ್ಟಾರ್ಟ್ ಆಗಿದ್ದು ಅಂಬೇಡ್ಕರ್ ಜಯಂತಿ ಮತ್ತು ಶ್ರದ್ಧಾಂಜಲಿ ಸಭೆಗಳು. ಎಲ್ಲರೂ ಅವರವರ ಮಟ್ಟಕ್ಕೆ, ಗ್ರಾಮ ಮಟ್ಟಕ್ಕೆ ಮಾಡ್ತಾರೆ, ಸಂಘಟನೆ ಮಟ್ಟಕ್ಕೆ ಮಾಡ್ತಾರೆ. ತಾಲೂಕು ಮಟ್ಟದ ರಾಜಕಾರಣಿಗಳು ತಾಲೂಕು ಮಟ್ಟದ ನಾಯಕರು ತಾಲೂಕು ಮಟ್ಟಕ್ಕೆ ಮಾಡ್ತಾರೆ, ಜಿಲ್ಲಾ ಮಟ್ಟದ ನಾಯಕರು ಜಿಲ್ಲಾ ಮಟ್ಟಕ್ಕೆ ಮಾಡ್ತಾರೆ, ರಾಜ್ಯ ಮಟ್ಟದ ನಾಯಕರು ರಾಜ್ಯ ಮಟ್ಟಕ್ಕೆ ಮಾಡಿಕೊಂಡು ಒಂದು ತಮ್ಮ ಪ್ರೋಗ್ರಾಮನ್ನು ಮುಗಿಸ್ಕೊಂಡು ಅವರು ಸುಸೂತ್ರವಾಗಿ ನಡೆಸ್ಕೊಂಡು ಹೋಗ್ತಾರೆ. ಬಟ್ ನಾನು ಏನಾದರೂ ವಿಭಿನ್ನವಾಗಿ ಮಾಡಬೇಕು, ಸಮಾಜಕ್ಕೆ ಒಂದು ಮೆಸೇಜ್ ಕೊಡಬೇಕು, ಸಮಾಜದಲ್ಲಿ ಒಂದು ಬದಲಾವಣೆ ತರಬೇಕು ಅನ್ನೋಂಥ ಭಾವನೆಯಿಂದ ಬಾಬಾ ಸಾಹೇಬರು ಕೂಡ ಬದಲಾವಣೆ ಬಯಸಿದವ್ರೆ. ಬಾಬಾ ಸಾಹೇಬರು ಕೂಡ ಅವರು ಪುಸ್ತಕಗಳನ್ನು ಓದ್ತಾ ವಿದ್ಯಾಭ್ಯಾಸ ಮಾಡ್ತಾ ನಾನು ಹುಟ್ಟೋಕ್ಕೂ ಮುಂಚೆ ಯಾರ್ಯಾರು ಈ ಸಮಾಜದಲ್ಲಿ ಸಮಾನತೆಗೋಸ್ಕರ ಕೆಲಸ ಮಾಡಿದ್ರು, ಯಾರ್ಯಾರು ಪ್ರಯತ್ನಗಳನ್ನು ಮಾಡಿದ್ರು ಅನ್ನೋದನ್ನ ರಿಸರ್ಚ್ ಮಾಡಿದ್ರು. ಆ ರೀತಿಯಲ್ಲಿ ರಿಸರ್ಚಲ್ಲಿ ಬುದ್ಧರನ್ನು ಕೂಡ ಒಪ್ಪಿದ್ರು, ಬಸವಣ್ಣವರು ಕೂಡ ಒಪ್ಪಿದ್ರು, ಹಾಗೇನೆ ಭೀಮ ಕೊರೆಗಾಂವ್ ಕೂಡ ಅದರ ಒಂದು ಭಾಗ ಆಗಿತ್ತು. ಈ ರೀತಿ ಸುಮಾರು ಜನ ಬಾಬಾ ಸಾಹೇಬರ ಹುಟ್ಟೋಕೆ ಮುಂಚೆನೂ ಕೂಡ ಬಾಬಾ ಸಾಹೇಬರ ಕಾಲಘಟ್ಟದಲ್ಲೂ ಸಹ ಸಮಾಜದಲ್ಲಿ ಸಮಾನತೆಯನ್ನು ಇತರೆ ಸಮಾಜದಲ್ಲಿ ಹುಟ್ಟಿ ಬೇರೆ ದೊಡ್ಡ ಜಾತಿಯಲ್ಲಿ ಹುಟ್ಟಿದ್ರು ಕೂಡ ಸಣ್ಣ ಜಾತಿಗಳ ಸಣ್ಣ ಸಮಾಜಗಳ ಬಗ್ಗೆ ತುಡಿತ ವ್ಯಕ್ತಪಡಿಸಿದ್ರು. ಹಾಗಾಗಿ ಅವರನ್ನು ಕೂಡ ಬಾಬಾ ಸಾಹೇಬರ ದಿನ ಸ್ಮರಿಸೋದು ನಮ್ಮ ಕರ್ತವ್ಯ. ಬಾಬಾ ಸಾಹೇಬರು ಅದನ್ನೇ ಮಾಡಿದ್ರು, ನಾವು ಅದೇ ಮಾಡಬೇಕು. ಹಾಗಾಗಿ ಬಸವಣ್ಣನ ಸ್ಮರಿಸ್ತೀವಿ. ಬಸವಣ್ಣ ಅವರು 12ನೇ ಶತಮಾನದಲ್ಲೇ ಬಾಬಾ ಸಾಹೇಬರಂತೆ ಕೆಲಸ ಮಾಡಿದ್ದಾರೆ. ಬಾಬಾ ಸಾಹೇಬ್ರಿಗಿಂತ ವಿಭಿನ್ನವಾಗಿ ಮಾಡಿದ್ದಾರೆ. ಯಾಕಂದರೆ ಅವರು ಹುಟ್ಟು ಬ್ರಾಹ್ಮಣರಾಗಿ ಅವರಿಗೆ ಅವಶ್ಯಕತೆ ಇಲ್ದಿದ್ರು ಕೂಡ ಅವರು ಖುದ್ದು ಮನಸ್ಸಿಗೆ ತಗೊಂಡು ಸಮಾಜದಲ್ಲಿ ಸಮಾಜ ನಿರ್ಮಾಣ ಮಾಡಬೇಕು ಅಂತ ಮಾಡಿದ್ರು. ಹಾಗಾಗಿ ಅಂಬೇಡ್ಕರ್ ಜಯಂತಿ ದಿನ ಅಂಬೇಡ್ಕರ್ ಒಟ್ಟಿಗೆ ಅಂಬೇಡ್ಕರ್ ಥರನೇ ಸಮಾಜಕ್ಕೆ ಕೆಲಸ ಮಾಡಿರೋಂಥವ್ರನ್ನ ಸ್ಮರಿಸೋದು ಒಳ್ಳೆಯದು ಅಂತ ಭೀಮ ಸಂಕಲ್ಪ ಬಸವ ಸ್ಮರಣೆ ಅಂತ ಮಾಡಿದ್ದೀವಿ. ಈ ರೀತಿ ಮುಂದಿನ ದಿನಗಳಲ್ಲಿ ಪ್ರತಿಯೊಂದು ಕೂಡ ನಮಗೋಸ್ಕರ ಯಾರ್ಯಾರು ಉತ್ತಮ ಜಾತಿಯಲ್ಲಿ ಹುಟ್ಟಿದ್ರು ಕೂಡ ತಳವರ್ಗದ ಪರವಾಗಿ ಚಿಂತೆ ಮಾಡಿದ್ರು ಅವ್ರನ್ನೆಲ್ಲ ಸ್ಮರಿಸುವಂಥ ಕಾರ್ಯಕ್ರಮಗಳು ಮುಂದಿನ ದಿನಗಳಲ್ಲಿ ಮಾಡ್ಕೊಂಡು ಹೋಗ್ತೀವಿ. ಇದು ಪ್ರಚಾರದ ವಿಶೇಷ ಅಲ್ಲ, ಆದರೆ ತಾವು ಕೇಳ್ತಾ ಇದ್ದೀರಿ ಅಂತ ಹೇಳ್ತಾ ಇದ್ದೀನಿ. ಸರ್, ಈಗ ಇಷ್ಟು ಜನ ಬಂದಿರ್ತಾರೆ, ಇವ್ರಿಗೆ ಏನಾದರೂ ಒಂದು ಸಂಕಲ್ಪ ಮಾಡಬೇಕಲ್ವಾ? ಇಲ್ಲಿಗೆ ನೆಕ್ಸ್ಟ್ ಇಯರ್ ಇದೇ ಥರ ಮಾಡ್ಬೇಕಂತ ಹೇಳಿದ್ರೆ ಏನೋ ಒಂದು ತ್ಯಾಗ ಮಾಡಲೇಬೇಕು. ಏನಾದರೂ ಈ ಥರ ಏನಾದರೂ ಇದಾಯ್ತಾ ಸರ್? ನೋಡಿ, ಒಂದೇ ಒಂದು ವರ್ಷದಲ್ಲಿ, ಒಂದೇ ಒಂದು ದಿನದಲ್ಲಿ, ಒಂದೇ ಒಂದು ಜನ್ಮದಲ್ಲೂ ಎಷ್ಟೋ ಬದಲಾವಣೆಗಳಾಗಲ್ಲ. ಪ್ರಯತ್ನ ನಿರಂತರ, ಆಲೋಚನೆ ನಿರಂತರ, ನಮ್ಮ ಕೆಲಸ ನಾವು ಮಾಡ್ತಾ ಇರೋಣ. ಅದು ಫಲ ಯಾವಾಗ ಕೊಡಬೇಕು ಅವಾಗ ಕೊಡುತ್ತೆ. ಫಲ ಕೊಡುವಾಗ ಫಲ ತಗೊಳ್ಳೋಣ. ಈಗ ಯಾವುದೇ ನಮಗೆ ಅರ್ಜೆಂಟ್ ಇಲ್ಲ, ಯಾವುದೇ ಆತರ ಇಲ್ಲ, ನಿಧಾನವಾಗಿ ನಮ್ಮ ಕೆಲಸ ನಾವು ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಅದು ಫಲ ಕೊಟ್ಟಾಗೆ ಕೊಡ್ಲಿ. ಸರ್, ಫಯಾಜ್ ಅವರು ಒಂದು ಮಾತು ಹೇಳ್ತಾರೆ, MP ಗಿರೀಶ್ ಅನ್ನೋರ್ಗೆ ಆಲ್ರೆಡಿ MP ಇರೋದ್ರಿಂದ ನಾವೆಲ್ಲ ಬಯಸ್ತಾ ಇದ್ದೀವಿ, ಅವ್ರು MLA ಆಗ್ಬೇಕಂತ ಹೇಳ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ರಾಜಕೀಯ ಪ್ರವೇಶ ಏನಾದರೂ ನೋಡ್ಬೋದು ಸರ್? ನಾನು ಗಟ್ಟಿ ಮಾತು ಹೇಳ್ತೀನಿ, ರಾಜಕೀಯವಾಗಿ ನನಗೆ ಯಾವುದೇ ವ್ಯಾಮೋಹ ಇಲ್ಲ, ಯಾವುದೇ ಸಂಘಟನೆಗಳನ್ನು ಕಟ್ಟಲ್ಲ, ಯಾವುದೇ ನಾಯಕತ್ವಕ್ಕೆ ನಾನು ಆಸೆ ಪಡಲ್ಲ. ನಾನು ವ್ಯಾಪಾರಿ. ನಾನು 4 ಕಾಸು ದುಡಿದು ನಾನು ಬದುಕಿ ನನ್ನ ಜೊತೆಲಿರೋನು ಬದುಕಿಸಿದ್ರೆ ಸಾಕಾಗೈತೆ. ಈ ಹೋರಾಟದ ಮಧ್ಯೆ ಇನ್ನೊಂದು ಮತ್ತೊಂದು ಕೆಲಸ ಕೊಡೋಕೆ ನನ್ನ ಹತ್ರ ಟೈಮು ಇಲ್ಲ, ನನ್ನ ಕೈಲಿ ಮಾಡೋಕ್ಕಾಗೋದಿಲ್ಲ, ನಾನು ಮಾಡೋದು ಇಲ್ಲ.
ಸರ್ ಈಗಾಗಲೇ ನೀವು ಮುಂಬೈಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮಾಧಿ ಬಳಿ ಶೋಷಿತರು ವಿಮಾನದಲ್ಲಿ ಅಂದ್ರೆ ಬಡವರು ವಿಮಾನದಲ್ಲಿ ಹತ್ತಬೇಕು ಅಂತೇಳಿ ಇದು ಮಾಡಿರ್ತೀರಿ. ಮುಂದಿನ ಕಾರ್ಯಕ್ರಮಗಳು ಯಾವ ತರ ರೂಪಿಸ್ಕೊಳ್ತಾ ಇದ್ದೀರಿ ಸರ್? ಸರ್ ಮುಂದಿನ ಕಾರ್ಯಕ್ರಮನೂ ಇಲ್ಲ, ಹಿಂದಿನ ಕಾರ್ಯಕ್ರಮನೂ ಇಲ್ಲ. ನಮ್ಗೆ ಮನ್ಸಿಗೆ ಏನೇನು ಬರ್ತಾ ಇದೆ ಅದನ್ನ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನಾನು ಆಲ್ರೆಡಿ ಹೇಳಿದ್ದೀನಿ, ಇದು ಪ್ರಚಾರದ ವಿಶೇಷ ಅಲ್ಲ, ವಿಚಾರನೂ ಅಲ್ಲ. ನಾವು ನಮ್ಮ ಕೆಲಸ ಮಾಡ್ತಾ ಇದ್ದೀವಿ, ನಮ್ಮ ಕೈಯಲ್ಲಾಗಿದ್ದ ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ನಮಗಿಂತ ಒಳ್ಳೆ ಕೆಲಸ ಮಾಡಿರ್ತಾರೆ, ಅವರು ಪ್ರಚಾರ ಅವ್ರಿಗೆ ಸಿಕ್ಕಲಿ, ನಮ್ಗೆ ಏನು ಅವಶ್ಯಕತೆ ಇಲ್ಲ. ನಾವು ನಮ್ಮ ಕೆಲಸ ಮಾಡ್ಕೊಂಡು ಹೋಗ್ತಾ, ನನ್ನ ಜೊತೆಯಲ್ಲಿರೋರು ಗಟ್ಟಿಯಾಗಿ ನಿಂತ್ಕೊಂಡು ನನ್ನ ಜೊತೆಯಲ್ಲಿ ನಾನು ಒಡನಾಟದಲ್ಲಿರೋಂಥರೆಲ್ಲ ಚೆನ್ನಾಗಾದ್ರೆ ಅಷ್ಟೇ ಸಾಕಾಗೈತೆ ನನಗೆ. ಸ್ಮರಣೆ ಬಾಬಾ ಸಾಹೇಬರು ಸ್ಮರಣೆ ಮಾಡ್ತೀವಿ, ಬಸವಣ್ಣವ್ರನ್ನೂ ಸ್ಮರಣೆ ಮಾಡ್ತೀವಿ, ಬುದ್ಧನೂ ಸ್ಮರಣೆ ಮಾಡ್ತೀವಿ. ಎಲ್ಲರೂ ಈ ಸಮಾಜದಲ್ಲಿ ದಾರ್ಶನಿಕರು ಸಮಾಜಕ್ಕೋಸ್ಕರ ಕೆಲಸ ಮಾಡೋರು ಪ್ರತಿಯೊಬ್ಬರನ್ನು ಸ್ಮರಣೆ ಮಾಡ್ತೀವಿ. ನಮ್ಮ ಬದುಕಿರೋ ಅಷ್ಟು ವರ್ಷ ಎಷ್ಟು ಸ್ಮರಣೆ ಮಾಡೋಕ್ಕಾಗುತ್ತೋ, ಎಷ್ಟು ಕೃತಜ್ಞತೆ ಸಲ್ಲಿಸೋಕ್ಕಾಗುತ್ತೋ ಅಷ್ಟು ಸಲ್ಲಿಸ್ಕೊಂಡು ಹೋಗ್ತಾ ಇರ್ತೀವಿ. ನಾವು ಸತ್ತ ಮೇಲೆ ನಮ್ಗೆ ಯಾರನ್ನ ಕೃತಜ್ಞತೆ ಸಲ್ಲಿಸಿ ಸ್ಮರಣೆ ಮಾಡಿದ್ರೆ ನಮಗೂ ಮಾಡಲಿ ಅಂತ ಒಂದು ಆಸೆ ಇಟ್ಕೊಂಡಿದ್ದೀವಿ ಅಷ್ಟೇ. ಎಸ್, ಏನು ಈಗ ದಾರ್ಶನಿಕರು ಅಂತೇಳಿ 12ನೇ ಶತಮಾನ ಬದುಕಿದ್ದು, ಅವ್ರು ಒಳ್ಳೆ ಕೆಲಸಗಳು ಮಾಡಿರೋದ್ರಿಂದ ಅವ್ರನ್ನ ಇವತ್ತು ನಾವು ಸ್ಮರಣೆ ಮಾಡ್ಕೊಳ್ತಾ ಇದ್ದೀವಿ. ಅದೇ ರೀತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನು ಅವ್ರು ಮಾಡಿರೋ ಕೆಲಸಗಳಿಂದ ಇವತ್ತು ನಾವು ಸ್ಮರಣೆ ಮಾಡ್ಕೊಳ್ತೇವೆ. ನಾವು ಮುಂದಿನ ದಿನಗಳಲ್ಲಿ ಏನೋ ಒಂದು ಮಾಡಿ ಮುಂದೆ ಹೋದ ತಕ್ಷಣ ನಾವು ಸತ್ತಾಗೂ ನಮ್ಮ ಹೆಸರು ಉಳ್ಕೊಳ್ಬೇಕಂತ ಹೇಳಿದ್ರೆ ಯಾವುದೋ ಒಂದು ಕೆಲಸ ಮಾಡಬೇಕು. ಇದು ಪ್ರಚಾರಕ್ಕಾಗಲ್ಲ, ನಮ್ಮ ಒಂದು ಮುಂದಿನ ಪೀಳಿಗೆಗಾಗಿ ಒಂದು ಇತಿಹಾಸದಲ್ಲಿ ಉಳಿಯುವಂಥ ಕಾರ್ಯಕ್ರಮಗಳು ಮಾಡಬೇಕಂತೇಳಿ MP ಗಿರೀಶ್ ಅವರು ಸಮಾಜ ಸೇವಕರು, ಖ್ಯಾತ ಉದ್ಯಮಿಗಳು ಹೇಳ್ತಾ ಇದ್ದಾರೆ. ಒಳ್ಳೆಯದಾಗಲಿ, ಎಲ್ಲರಿಗೂ ಧನ್ಯವಾದಗಳು. ಜೈ ಕರ್ನಾಟಕ.